ರಾಜ್ಯದಲ್ಲಿ ಮತ್ತೆ ಇಡಿ ಐಟಿ ಸಿಬಿಐನಿಂದ ದಾಳಿ ಆಗುತ್ತೆ. ಕರ್ನಾಟಕ ಸರ್ಕಾರದ ಮೇಲೆ ಇಡಿ ಐಟಿ ರೇಡ್ ಮಾಡುತ್ತಂತೆ. ಎಚ್ಚರವಾಗಿರಿ ಅಂತ ರಾಜ್ಯ ಸರ್ಕಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗ ಸಂದೇಶ ನೀಡಿದ್ದಾರೆ. ಕಲಬುರಗಿಯಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾವ ಕ್ಷಣದಲ್ಲಾದರೂ ಇಡಿ ಐಟಿ ದಾಳಿ ಮಾಡಬಹುದು. ನರೇಂದ್ರ ಮೋದಿ, ಅಮಿತ್ ಶಾ ಅದಕ್ಕಾಗಿ ಸಂಚು ಮಾಡ್ತಿದ್ದಾರೆ. ನೀವು ಒಗ್ಗಟ್ಟಾಗಿರಿ ಅಂತ ವೇದಿಕೆ ಮೇಲಿದ್ದ ಸಿಎಂ, ಡಿಸಿಎಂ, ಡಿಕೆಶಿಗೆ ಖರ್ಗೆ ತಾಕೀತು ಮಾಡಿದ್ದಾರೆ. ನೀವೇನ್ ಮಾಡಿದ ದೇಶಕ್ಕೆ ಬರೇ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು, ಹೆದರ್ಸೋದು. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲಿ ಏನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಗ್ಗುತ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧಪಟ್ಟಂಗೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿದೆ. ಬೆಂಗಳೂರಿನ ಶಾಂತಿನಗರದ ವಿಲ್ಸನ್ ಗಾರ್ಡನ್ನಲ್ಲಿರುವ ಇಡಿ ಕಚೇರಿ ಎದುರಿಗೆ ಕಾಂಗ್ರೆಸ್ ಭಾರಿ ಹೈ ಡ್ರಾಮಾ ನಡೆಸಿತು. ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ದು, ಹುಲ್ಲಿನಿಂದ ಮಾಡಿದ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್, ಪರಿಷತ್ ಸದಸ್ಯ ಸಲೀಂ ಅಹಮದ್ ಸೇರಿ ಕಾಂಗ್ರೆಸ್ ಮುಖಂಡರು ವಶಕ್ಕೆ ಪಡೆದರು ಪೊಲೀಸರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಂಬಂಧ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟಿಸಿತು. ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರೀಯ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದು, ದ್ವೇಷ ರಾಜಕೀಯ ಮಾಡ್ತಾ ಇದೆ ಅಂತ ದೇಶದೆಲ್ಲೆಡೆ ಕಾಂಗ್ರೆಸ್ ಬೀದಿಗಿಳಿದಿದೆ. ದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಕೆ ಖಂಡಿಸಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕೊಂಚಾಡಿ ಬಳಿ ಇರುವಂತಹ ಇಡಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಇಡಿ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಉಡುಪಿಯಲ್ಲೂ ಕಾಂಗ್ರೆಸ್ ಪ್ರತಿಭಟನೆ ಜೋರಾಗಿದೆ. ಆದಾಯ ತೆರಿಗೆ ಇಲಾಖೆ ಕಚೇರಿಗೆ ನುಗ್ಗಲು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದು, ಕಚೇರಿಯ ಗೇಟಿನ ಮೇಲೇರಿ ಘೋಷಣೆ ಕೂಗಿದ್ರು. ಪ್ರತಿಭಟನಾ ಕಾರ್ಯಕರ್ತರನ್ನ ಪೊಲೀಸರು ತಡೆದರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಗರಣ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, 7,500 ಕೋಟಿ ಆಸ್ತಿಯನ್ನ ಸೋನಿಯಾ, ರಾಹುಲ್ ಕಬಳಿಸಿದ್ದಾರೆ. ಈ ರೀತಿಯ ಸ್ಕೀಮ್ ಜಾರಿಗೆ ತಂದ ಕಾಂಗ್ರೆಸ್ಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು. ಈ ಪ್ರಕರಣದಲ್ಲಿ ಸೋನಿಯಾ A1, ರಾಹುಲ್ ಗಾಂಧಿ A2 ಆಗಿದ್ದಾರೆ. ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಕಾಂಗ್ರೆಸ್ ನಾಯಕರಿಗೆ ಯಾವ ನೈತಿಕತೆ ಇದೆ ನಮ್ಮ ಮೇಲೆ ಆರೋಪ ಮಾಡುವುದಕ್ಕೆ? 7,500 ಕೋಟಿ ಆಸ್ತಿ ಕಾನೂನು ಪ್ರಕಾರ ಸರ್ಕಾರಕ್ಕೆ ಬರಬೇಕು. ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಅಶೋಕ್ ಆಗ್ರಹಿಸಿದ್ದಾರೆ. ಸ್ವಾತಂತ್ರ್ಯ ಯೋಧರ ಒಂದು ಟ್ರಸ್ಟ್ ಏನಿತ್ತು, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ, ಅದಾದಮೇಲೆ ಈಗ ಅದರ ಆಸ್ತಿ 7,500 ಕೋಟಿ. ಜಸ್ಟ್ ಹಾಕಿದ್ದೆಷ್ಟು ಅವರು? ಲಕ್ಷ. ಕೋಟಿ ಲೂಟಿ. ಸೋನಿಯಾ ಗಾಂಧಿ ಅವರು A1, ರಾಹುಲ್ ಗಾಂಧಿ A2. ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ಸು ಯಾವ ನೈತಿಕತೆ ಇಟ್ಕೊಂಡು ಬಿಜೆಪಿ ಮೇಲೆ ಆಪಾದನೆಯನ್ನು ಮಾಡ್ತಾ ಇದೆ? ಇವರಿಬ್ಬರು ತಪ್ಪಿತಸ್ಥರಿದ್ದಾರೆ. ಇವರಿಗೆ ಇಷ್ಟು ಆಸ್ತಿ ಸರ್ಕಾರಕ್ಕೆ ಬರಬೇಕು. ಈ ಅಪರಾಧ ಮಾಡಿರ್ತಕ್ಕಂಥ ಇವರಿಬ್ಬರಿಗೂ ಸರಿಯಾದಂಥ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಜಾತಿ ಜನಗಣತಿ ವರದಿ ಜಾರಿ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ತಲೆಬಿಸಿ ಶುರುವಾಗಿದೆ. ವಿವಿಧ ಸಮುದಾಯಗಳಿಂದ ಈ ವರದಿ ಜಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಿಶಿಷ್ಟ ಹಾಗೂ ಹಿಂದುಳಿದ ಸಮುದಾಯದ ಸಚಿವರು ಸಿಎಂ ಸಿದ್ದರಾಮಯ್ಯರಿಗೆ ಸಲಹೆ ಮತ್ತು ಒತ್ತಡ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಜಾತಿ ಜನಗಣತಿ ಕುರಿತು ವಿಶೇಷ ಅಧಿವೇಶನ ಕರೆಯುವಂತೆ ಸಿಎಂಗೆ ಒತ್ತಡ ಹೇರ್ತಿದ್ದಾರಂತೆ. ವಿಶೇಷ ಅಧಿವೇಶನ ಕರೀರಿ, ಅಧ್ಯಯನ ಸಮಿತಿ ಮಾಡಿ, ಉಪಸಮಿತಿ ರಚಿಸಿ, ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಭಾಗಿಯಾಗ್ತಾರೆ, ಚರ್ಚೆ ನಡೀಲಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರಂತೆ. ಈ ಬಗ್ಗೆ ಸಿಎಂ ಸಚಿವರ ಸಲಹೆಯನ್ನು ಪರಿಗಣಿಸಿದ್ದಾರಂತೆ. ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರಂತೆ ಸಿಎಂ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಸಚಿವರ ಅಭಿಪ್ರಾಯದ ಮೇರೆಗೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೇವೆ, ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗಕ್ಕೆ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ.
ಅದಕ್ಕೆ ಎಲ್ಲ ಮಿನಿಸ್ಟ್ರಿಗಳಿಗೂ ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನು ಇಟ್ಕೊಂಡಿದ್ದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಗೊತ್ತಾಯ್ತಾ? ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ? ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ. ಜಾತಿ ಜನಗಣತಿ ವರದಿಗೆ ಎಲ್ಲಾ ಕಡೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹೊರತಂದ ಜಾತಿ ಗಣತಿ ವರದಿಯಿಂದ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಜಾತಿ ಗಣತಿ ಮಾಡದೆ ಸಿಎಂ ಸಿದ್ದರಾಮಯ್ಯ 165 ಕೋಟಿ ಗುಳು ಮಾಡಿದ್ದಾರೆ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ರು. ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ಒಂದು ಸಮುದಾಯ ಓಲೈಕೆ ಮಾಡ್ತಾ ಇದ್ದಾರೆ. ಕುರ್ಚಿಗೆ ಕುತ್ತು ಬಂದಾಗ ಜನಗಣತಿ ತರ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಶ್ರೀರಾಮುಲು ಕೂಡ ಕಿಡಿಕಾರಿದ್ರು. ಇನ್ನು ತುಮಕೂರಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿದ್ರು, ಈ ವರದಿಯಲ್ಲಿ ಯಾರಿಗೆ ತೊಂದರೆ ಅನ್ನೋದಕ್ಕಿಂತ ಗೊಂದಲವೇ ಹೆಚ್ಚಾಗಿದೆ. ಹೀಗಾಗಿ ಇನ್ನಷ್ಟು ಗೊಂದಲ ಮಾಡಿಕೊಳ್ಳದೆ ವರದಿ ತಿರಸ್ಕಾರ ಮಾಡಿ, ಅದನ್ನ ಬಿಟ್ಟು ಈಗ ವರದಿ ಜಾರಿ ಮಾಡಿ ಖಳನಾಯಕರಾಗಬೇಡಿ ಅಂತ ಹೇಳಿದ್ದಾರೆ. ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯ್ತು. ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ಮುಸ್ಲಿಂ ಅಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಒಂದನ್ನ ಡಿವೈಡ್ ಮಾಡಿದಾರ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಇರೋರ್ನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. 165 ಕೋಟಿ ಖರ್ಚು ಮಾಡಿದ್ದಾರೆ. ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಆಯೋಗ ಏನಿದೆ ಲೂಟಿ ಹೊಡೆದದು. ಇದನ್ನ ತನಿಖೆ ಆಗ್ಬೇಕು. ಇದನ್ನ ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಈ ಜಾತಿ ಗಣಿತ ವಿಚಾರವಾಗಿ ಇವತ್ತು ಯಾರೋ ಒಂದು ಸಮುದಾಯನ ಓಲೈಕೆ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಅವ್ರಿಗೆ ನನಗೆ ಗೊತ್ತಿದೆ, ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುರ್ಜಿಗೆ ಒಂದು ರೀತಿ ತುತ್ತು ಬರುತ್ತೇನೋ, ಯಾವತ್ತು ಅವ್ರಿಗೆ ಭಯ ಪ್ರಾರಂಭ ಆಗುತ್ತೇನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂತ ಕೆಲಸ ಆಗ್ತಾ ಇದೆ. ನೀವು ಒಂದು ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ. ಅದನ್ನು ತಿರಸ್ಕಾರ ಮಾಡಿ, ರೀಸರ್ವೆ ಮಾಡಿ, ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ. ನಾನೇನು ಬೇಡ ಅನ್ನೋದಿಲ್ಲ. ಅವ್ರು ಅದನ್ನು ಕೈ ಹಾಕಿದ್ರೆ ಜೈನುಗೂಡು ಕೈ ಹಾಕ್ದಂಗೆ ಆಯ್ತದೆ ಅನ್ನೋದು ಅವ್ರಿಗೆ ಅರಿವಿದೆ. ಅರಿವನ್ನು ಉಳ್ಳವರಾಗಿ ನನಗನ್ನಿಸ್ತದೆ ಇದರಿಂದ ಏನು ಪ್ರಪಂಚ ಮುಳುಗೋಗೋದೇನಿಲ್ಲ. ಇವತ್ತಾಗೋದು 10 ವರ್ಷದಿಂದನೇ ಆಗಬೇಕಾಗಿತ್ತು. ಅವತ್ತು ತಾವೇ ಇದ್ರಿ. ಇನ್ನೂ 3 ವರ್ಷ ರಿಪೋರ್ಟ್ ಕೊಟ್ಟಾಗ ಸೈನ್ ಹಾಕ್ದಿರ ಕೊಟ್ಟಿದ್ದ ಕಾಂತರಾಜು 10 ವರ್ಷ ಹೇಳಿದ್ರಿ. ಬೇಡ, ಕರೆಸಿ 1-1.5 ವರ್ಷ ಟೈಮ್ ಕೊಡಿ. ಅಷ್ಟೊಳಗಡೆ ಎಲ್ಲ ಮಾಡಿ. ಮತ್ತು ಪಾರದರ್ಶಕವಾಗಿ ಮಾಡಿದ್ಮೇಲೆ ನಿಮ್ಮನ್ನೇ ದೇವರಾಜರ್ಸು ಯಾವ ರೀತಿ ನಾವು ನೆನೆಸ್ತೀವೋ ಅದೇ ರೀತಿ ನೆನೆಸ್ಕೋತೀವಿ. ಅದನ್ನು ಬಿಟ್ಟು ತಪ್ಪನ್ನು ಮಾಡಿ ಎಲ್ಲ ಒಂದು ಕಡೆ ಖಳನಾಯಕರಾಗಬೇಡಿ ಅಂತ ನಾನು ವಿನಂತಿ. ಜಾತಿ ಗಣತಿ ಜ್ವಾಲೆ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಜಾತಿ ಗಣತಿ ವರದಿ ವಿಚಾರದಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಜಟಾಪಟಿ ಮುಂದುವರೆದಿದೆ. ಜಾತಿ ಗಣತಿ ವರದಿಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೇ ವಿರೋಧಗಳು ಕೇಳಿ ಬರ್ತಾ ಇದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಇದು ವೈಜ್ಞಾನಿಕವಾಗಿ ಆಗಿದೆಯೋ ಅವೈಜ್ಞಾನಿಕವಾಗಿ ಆಗಿದೆಯೋ ನಾಳೆ ಪರಿಷ್ಕರಣೆ ಆಗಲಿದೆ. ಕ್ಯಾಬಿನೆಟ್ನಲ್ಲಿ ಪರಿಷ್ಕರಣೆ ಆಗುತ್ತೆ, ಅವಸರ ಬೇಡ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ. ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ ಅಷ್ಟೇ. ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅದನ್ನು ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ನಲ್ಲಿ ಆಗುತ್ತೆ. ಯಾಕಷ್ಟು ಯಾವ ಲಿಂಗಾಯತರು ಸಭೆ ಮಾಡ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅಷ್ಟೇ ಆಗೋದಿದೆ. ನೋಡಿ, ಶಿವಶಂಕರಪ್ಪನವರು ಯಾವ ಅರ್ಥದಲ್ಲಿ ಹೇಳಿದರೆ ಗೊತ್ತಿಲ್ಲ. ಆಮೇಲೆ ಇದೆಲ್ಲವೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿದೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆಯೇ ಜಾತಿ ಗಣತಿ ಬಹಿರಂಗಕ್ಕೆ ಕೈ ಶಾಸಕ ಶಿವಗಂಗಾ ಬಸವರಾಜ್ ವಿರೋಧ ವ್ಯಕ್ತಪಡಿಸಿದ್ದಾರೆ. 7 ಜನ ಲಿಂಗಾಯತ ಸಚಿವರು ಮೊದಲು ರಾಜೀನಾಮೆ ಕೊಡಲಿ, ಜಾತಿ ಗಣತಿ ಬಗ್ಗೆ ಒಬ್ಬರೂ ಬಾಯಿ ಬಿಡ್ತಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಡೋದು ತಪ್ಪಲ್ಲ, ಆದರೆ ಜಾರಿ ತರಬಾರ್ದು. ಯಾಕೆ
ಯಾಕೆಂದರೆ ನೀವೇ ನೋಡ್ತೀರಿ ಎಷ್ಟು ಗೊಂದಲಗಳಾಗಿದೆ ಅದರಲ್ಲಿ. ನಾನು ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿನ ಅವಕಾಶ ಬೇಕು. ನಾನು ಕೊಡ್ತೀನಿ ರಿಪೋರ್ಟ್. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು 2-3 ದಿನ ರೆಡಿ ಮಾಡಿಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಆದರೆ ಬಹಿರಂಗ ಪಡಿಸಬಾರ್ದು. ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವುಗಳ ನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ, ಮನವಿಯಲ್ಲ. ವಿಜಯಪುರದಲ್ಲಿ ಜಾತಿ ಗಣತಿ ಬೆಂಕಿ ಹೊತ್ತುಕೊಂಡಿದೆ. ಗಾಣಿಗ ಸಮುದಾಯ ಜಾತಿ ಗಣತಿ ವಿರುದ್ಧ ಪ್ರತಿಭಟಿಸ್ತಾ ಇದೆ. ಜಾತಿ ಗಣತಿ ವಿರುದ್ಧ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಲೋಣಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಗಾಣಿಗ ಸಮುದಾಯದ ಬಗ್ಗೆ ಜಾತಿ ಗಣತಿಯಲ್ಲಿ ತಪ್ಪು ಮಾಹಿತಿ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ. ಡಿಸಿ ಕಚೇರಿ ಎದುರು ಬೃಹತ್ ಹೋರಾಟ ನಡೆಸಲಾಗಿದ್ದು, ಜಾತಿ ಗಣತಿ ವಿರುದ್ಧ ಗಾಣಿಗ ಸಮುದಾಯ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಜಾತಿ ಗಣತಿಯಲ್ಲಿ ಗಾಣಿಗರ ಸಂಖ್ಯೆಯನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದರು. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಾರಿಗೆ ಕಾರ್ಯಕರ್ತರು ಅಡ್ಡಗಟ್ಟಿದ್ರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ದರ್ಖಾಸ್ ಸಮಿತಿ ಸಭೆಗೆ ಆಗಮಿಸಿದಾಗ ಯತೀಂದ್ರ ಸಿದ್ದರಾಮಯ್ಯರನ್ನ ಸುತ್ತುವರೆದರು. ಅಲ್ಲದೆ ಯತೀಂದ್ರ ಕಾರಿಗೆ ಮುತ್ತಿಗೆ ಹಾಕಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನೀವು ಸಿಎಂ ಮಗ, ನಮ್ಮೂರ ಭಾಗದಲ್ಲಿ ನೀವು ಸಿಗಲ್ಲ, ನಾವು ಕೊಡೋ ಅರ್ಜಿ ತಗೊಳ್ಳಿ, ನಮ್ಮ ಕೆಲಸ ಮಾಡ್ಕೊಡಿ ಸ್ವಾಮಿ, ನಾವು ನೀಡುವ ಅರ್ಜಿ ಪಡೆಯುವ ತನಕ ನಾವು ಅತ್ತಿತ್ತ ಜಗ್ಗಲ್ಲ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದಲ್ಲಿ 97 ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಎಂಡಿ ಲೀಲಾವತಿಯರನ್ನ ಬಂಧಿಸಲಾಗಿದೆ. ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಇಡಿ ಅಧಿಕಾರಿಗಳು ಲೀಲಾವತಿಯವರನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ನಿನ್ನೆ ಇಡಿ ಕೋರ್ಟ್ಗೆ ಹಾಜರುಪಡಿಸಿದ್ರು. 7 ದಿನಗಳ ಕಾಲ ಲೀಲಾವತಿಯರನ್ನ ಇಡಿ ಕಸ್ಟಡಿಗೆ ಕೋರ್ಟ್ ನೀಡಿತ್ತು. ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ಮಾಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮೊನ್ನೆಯಷ್ಟೇ 5 ವರ್ಷದ ಬಾಲಕಿ ಹತ್ಯಾಚಾರ ಪ್ರಕರಣಕ್ಕೆ ಮಾಸುವ ಮುನ್ನವೇ ಮತ್ತೊಂದು ಘನಘೋರ ಹೇಯ ಕೃತ್ಯ ನಡೆದಿದೆ. ಬ್ಯಾಡಗಿಯಲ್ಲಿ ತಡರಾತ್ರಿ 5 ಜನರು ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ರಕ್ತದ ಮಡುವಿನಲ್ಲಿರುವ ಮಹಿಳೆಯೇ ಮಾಹಿತಿ ಕೊಟ್ಟಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆ ಅಪಹರಣ ಮಾಡಿ ನಿರ್ಜನ ಪ್ರದೇಶಕ್ಕೆ ಎಳ್ಕೊಂಡು ಹೋಗಿ ಹೊಡೆದರಂತೆ, ಹಿಂಸೆ ಕೊಟ್ಟು ಅತ್ಯಾಚಾರನೂ ಮಾಡಿದ್ರು ಅಂತ ಸಂತ್ರಸ್ತೆ ಮಾಹಿತಿ ನೀಡಿದ್ದಾರೆ. ಸಂತ್ರಸ್ತ ಮಹಿಳೆಯ ದೇಹದಲ್ಲಿ ಹಲವೆಡೆ ಗಂಭೀರ ಗಾಯಗಳಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಮಹಿಳೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾಳೆ. ಹಾವೇರಿಯ ಬ್ಯಾಡಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. 9 ಗಂಟೆ ಆಗಿತ್ತು. 10 ಗಂಟೆ 9:30ರಿಂದ 8 ಹೊಲದಲ್ಲಿ ರೇಪ್ ಅಟೆಂಡ್ ಮಾಡಿದ್ರು. 5 ಜನ, 2 ಇನ್ನು 3 ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಕಡಿಯೋದು ಇದೆಲ್ಲ ಥರ ಮಾಡ್ತಾಯಿದ್ರು. ಆಮೇಲೆ ಇನ್ನು 3 ಇದ್ದಾರಲ್ಲ, ಅವ್ರು ನನಗೆ ಮುಟ್ಟಕ್ಕೆ ಬಿಡಲಿಲ್ಲ. ನಾನು ಓಡಿ ಬಂದುಬಿಟ್ಟೆ ತಪ್ಪಿಸ್ಕೊಂಡು. ಇಲ್ಲ, ಒಂದು ಲೆವೆಲ್ಲಿಗೆ ನಾವು ಇದು ಮಾಡೀವಿ ಅಂದರೆ ರೇಪ್ ಮಾಡಿ ಪೂರ್ತಿ ಮುಗಿಸಿಬಿಟ್ರೆ ಕ್ಲೋಸ್ ಮಾಡ್ರಕ್ಕಿನ ಅಂತ ಪರಿದಬಾನು ಮಾತಾಡಕತ್ತಿದ್ವಿ. ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ಅಂಡರ್ ಗ್ರೌಂಡ್ ಚರಂಡಿ ಕಾಮಗಾರಿ ವೇಳೆ ಮಣ್ಣು ಕುಸಿದ ಪರಿಣಾಮ 2 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಬಸವರಾಜ ದುಂಡಪ್ಪ ಸರ್ವಿ, ಶಿವಲಿಂಗ ಮಾರುತಿ ಸರ್ವಿ ಮೃತ ದುರ್ದೈವಿಗಳು. ಮೃತ ಕಾರ್ಮಿಕರು ಮೂಡಲಗಿ ತಾಲೂಕಿನ ಪಟಗುಂಡಿ ಗ್ರಾಮದವರು ಅಂತ ತಿಳಿದು ಬಂದಿದೆ. ಕರ್ನಾಟಕ ರಾಜ್ಯ ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆ ನೇತೃತ್ವದಲ್ಲಿ ಈ ಕಾಮಗಾರಿಯನ್ನ ಮಾಡಲಾಗ್ತಾ ಇತ್ತು. ಜೆಸಿಬಿ ಬಳಸಿ ಅಂಡರ್ ಗ್ರೌಂಡ್ ಚರಂಡಿ ಕಾಮಗಾರಿ ಮಾಡುವಾಗ ಈ ಅವಘಡ ಸಂಭವಿಸಿದೆ. ಅಪಾರ ಪ್ರಮಾಣದ ಮಣ್ಣು ಕುಸಿದ ಪರಿಣಾಮ ಇವರಿಬ್ಬರಿಗೂ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಗೌಡ ಜೊತೆಗೆ ಕೆಲ ದಿನ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ರಜತ್ ಹೊರಗೆ ಬಂದಿದ್ರು. ಜಾಮೀನಿನ ಷರತ್ತುಗಳನ್ನು ಪೂರೈಸದ ಕಾರಣ ಇವತ್ತು ಪೊಲೀಸರು ಮತ್ತೆ ಬಂಧಿಸಿ 24ನೇ ಎಸಿಜೆಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ರಜತ್ಗೆ ಏಪ್ರಿಲ್ 29ರವರೆಗೆ ನ್ಯಾಯಾಲಯ ಬಂಧನ ವಿಧಿಸಿದೆ. ಮುಂದಿನ 8 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ಕಳೆಯಬೇಕಿದೆ ರಜತ್. ಹಾಗೆಯೇ ಕೋರ್ಟ್ಗೆ ಹಾಜರಾಗಿದ್ದ ಬಿಗ್ ಬಾಸ್ ಸ್ಪರ್ಧಿ ವಿನಯ್ಗೆ 500 ರೂಪಾಯಿ ದಂಡ ವಿಧಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಖಾಕಿ ಎನ್ಕೌಂಟರ್ನಲ್ಲಿ ಹತನಾದ ರಿತೇಶ್ ಕುಮಾರ್ ಪೋಷಕರಿಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ವಿವಿಧ ರಾಜ್ಯಗಳಿಗೆ ಪೊಲೀಸ್ ತಂಡ ರವಾನೆ ಮಾಡಲಾಗಿದೆ ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಬಿಹಾರ, ಉತ್ತರ ಪ್ರದೇಶ ರಾಜ್ಯಗಳಿಗೆ ಪ್ರತ್ಯೇಕ ತಂಡ ತೆರಳಿದ್ದು ಪರಿಚಯಸ್ಥರು, ಸಂಬಂಧಿಕರ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. 2 ತಂಡಗಳು ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿವೆ. ಗೋವಾ, ಮಹಾರಾಷ್ಟ್ರಗಳಿಗೂ ತಂಡಗಳನ್ನು ಕಳುಹಿಸಿಕೊಡಲಾಗಿದೆ.
ಶಾಲಾ ಮಕ್ಕಳಿಗೆ ಅಡ್ಮಿಷನ್ ವಯೋಮಿತಿ ವಿಚಾರವಾಗಿ ಕೊನೆಗೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಶಿಕ್ಷಣ ಇಲಾಖೆ ವಯೋಮಿತಿ ಸಡಿಲಗೊಳಿಸದ ಕುರಿತು ನ್ಯೂಸ್ 18 ವರದಿ ಬಿತ್ತರ ಮಾಡಿತ್ತು. ನ್ಯೂಸ್ 18 ನಿರಂತರ ವರದಿಗೆ ಈಗ ಎಚ್ಚೆತ್ತ ಶಿಕ್ಷಣ ಇಲಾಖೆ ಎಸ್ಇಪಿ ವರದಿ ಆಧಾರದ ಮೇಲೆ 6 ವರ್ಷ ವಯೋಮಿತಿಯನ್ನ ಸಡಿಲಗೊಳಿಸಿದೆ. ಈ ವರ್ಷ 1ನೇ ತರಗತಿ ಅಡ್ಮಿಷನ್ಗೆ ಯುಕೆಜಿ ಅಥವಾ 3 ವರ್ಷ ಅಂಗನವಾಡಿಯಲ್ಲಿ ಕಲಿತಿರಬೇಕು ಹಾಗೂ ವಯಸ್ಸು ಕನಿಷ್ಠ 5.5 ವರ್ಷ ತುಂಬಿರಬೇಕು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇದು ಈ ವರ್ಷಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಮುಂದಿನ ವರ್ಷದಿಂದ 1ನೇ ತರಗತಿ ಅಡ್ಮಿಷನ್ಗೆ 6 ವರ್ಷ ತುಂಬಿರಲೇಬೇಕಾಗುತ್ತೆ. 2ನೇ ದಿನವೂ ಲಾರಿ ಮಾಲೀಕರ ಮುಷ್ಕರ ಮುಂದುವರೆದಿದೆ. ಮುಷ್ಕರದ ಎಫೆಕ್ಟ್ ಲಾರಿ ಚಾಲಕರ ಮೇಲೆ ತಟ್ಟಿದೆ. ಕಳೆದೆರಡು ದಿನಗಳಿಂದ ದುಡಿಮೆ ಇಲ್ಲದೆ ಲಾರಿ ಚಾಲಕರು ಕಂಗಾಲಾಗಿದ್ದಾರೆ. ಲೋಡ್ ಮಾಡಿಕೊಂಡು ಬಂದಿದ್ದ ಲಾರಿಗಳು ವಾಪಸ್ ಹೋಗಲಾಗದೆ ಲಾಕ್ ಆಗಿದೆ. ವಕ್ಫ್ ತಿದ್ದುಪಡಿ ವಿರೋಧಿ ಹೋರಾಟಕ್ಕೆ ಮಂಗಳೂರಲ್ಲಿ ಮೆಗಾ ವೇದಿಕೆ ಸಜ್ಜಾಗ್ತಾ ಇದೆ. ಎಲ್ಲಾ ಊರುಗಳಿಂದ ಗರಿಷ್ಠ ಮಟ್ಟದಲ್ಲಿ ಜನರು ಬರುವಂತೆ ಮಸೀದಿಗಳಿಗೆ ಸುತ್ತೋಲೆ ಹೊರಡಿಸಲಾಗಿದೆ. ಏಪ್ರಿಲ್ 18ರಂದು ಮಂಗಳೂರಿನ ಅಡ್ಯಾರ ಕಣ್ಣೂರು ಶಾ ಮೈದಾನದಲ್ಲಿ ಪ್ರತಿಭಟನೆ ನಡೆಯಲಿದೆ. ಬೆಲೆ ಏರಿಕೆ ಖಂಡಿಸಿ ಸ್ಲಂ ಜನಾಂದೋಲನದಿಂದ ಗದಗ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಅಧಿಕೃತವಾಗಿ ಶಿಫಾರಸು ಮಾಡಿ ಕೇಂದ್ರ ಕಾನೂನು ಸಚಿವಾಲಯದ ಅನುಮೋದನೆಗೆ ಅವರ ಹೆಸರನ್ನ ಕಳಿಸಿದ್ದಾರೆ. ಈ ಶಿಫಾರಸು ನ್ಯಾಯಮೂರ್ತಿ ಗವಾಯಿ ಭಾರತದ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಲು ವೇದಿಕೆಯನ್ನ ಸಿದ್ಧಪಡಿಸುತ್ತದೆ. 64 ವರ್ಷದ ನ್ಯಾಯಮೂರ್ತಿ ಖನ್ನಾ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ 6 ತಿಂಗಳ ಅವಧಿಯ ಸೇವೆ ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಗವಾಯಿ ಅವರು ದೇಶದ 52ನೇ ಸಿಜೆಐ ಆಗಲಿದ್ದಾರೆ. ಮುಂಬೈನಲ್ಲಿ ರೈಲಲ್ಲಿ ಪ್ರಯಾಣ ಮಾಡುವಾಗಲೇ ಎಟಿಎಂನಿಂದ ಹಣ ಡ್ರಾ ಮಾಡಬಹುದಾಗಿದೆ. ಭಾರತೀಯ ರೈಲ್ವೆ ಇಂಥದ್ದೊಂದು ಸೌಲಭ್ಯವನ್ನ ಪರಿಚಯಿಸಿದೆ. ಮುಂಬೈ ಮನ್ಮಾಡ್ ಪಂಚವಟಿ ಎಕ್ಸ್ಪ್ರೆಸ್ ರೈಲಲ್ಲಿ ಎಟಿಎಂ ಅಳವಡಿಸಲಾಗಿದ್ದು ದೇಶದ ಮೊದಲ ಎಟಿಎಂ ಸಹಿತ ರೈಲು ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. 22 ಬೋಗಿಗಳಲ್ಲಿನ ಪ್ರಯಾಣಿಕರು ನಗದು ಡ್ರಾ ಮಾಡುವುದು ಮಾತ್ರವಲ್ಲದೆ ಪ್ರಯಾಣಿಕರು ಚೆಕ್ ಪುಸ್ತಕಗಳನ್ನು ಆರ್ಡರ್ ಮಾಡಲು ಮತ್ತು ಖಾತೆ ಸ್ಟೇಟ್ಮೆಂಟ್ಗಳನ್ನು ಪಡೆಯಬಹುದಾಗಿದೆ. ಅಣ್ಣನ ಫಸ್ಟ್ ನೈಟ್ ವೀಕ್ಷಿಸಲು ರೂಮಿನಲ್ಲಿ ಕ್ಯಾಮೆರಾ ಹಿಡಿದು ಕುಳಿತಿದ್ದಂತಹ ತಮ್ಮನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲೇ ಕ್ಯಾಮೆರಾಗಳನ್ನು ಇಟ್ಟು ಕೋಣೆಯ ಅಟ್ಟದಲ್ಲಿ ಅಡಗಿ ಕುಳಿತು ಎಲ್ಲವನ್ನ ರೆಕಾರ್ಡ್ ಮಾಡಿಕೊಳ್ಳಲು ಬಯಸಿದ್ದ. ಆದರೆ ದಂಪತಿ ರೂಮಿಗೆ ಬಂದಾಗಲೇ ತಮ್ಮನನ್ನು ಯಾರೋ ಗಮನಿಸಿದ್ದಾರೆ ಅಂತ ಇಬ್ಬರಿಗೂ ಭಾಸವಾಗಿತ್ತು. ಅಲ್ಲೇ ಅಟ್ಟದಲ್ಲಿ ತಮ್ಮ ಕುಳಿತಿರೋದನ್ನ ಗಮನಿಸಿದ್ರು. ತಕ್ಷಣ ಹೊರಗೆ ಬರುವಂತೆ ಎಚ್ಚರಿಸಿದ್ರು. ಹಾಸನದಲ್ಲಿ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಶಾಂತಿಗ್ರಾಮದಲ್ಲಿ 3 ಮುಸುಕುಧಾರಿಗಳಿಂದ ಮನೆಗಳ್ಳತನಕ್ಕೆ ಯತ್ನಿಸಿದ್ದಾರೆ, ಆದರೆ ಸಾಧ್ಯವಾಗಿಲ್ಲ. ಬಳಿಕ ಮನೆ ಬಳಿ ನಿಲ್ಲಿಸಿದ್ದ ವಾಹನಗಳ ಕಳ್ಳತನಕ್ಕೂ ಯತ್ನ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಮೈಸೂರಿನ ಎಸ್ಪಿ ಕಚೇರಿ ಬಳಿ 40 ಮರ ಕಡಿದ ಹಿನ್ನೆಲೆ ಇವತ್ತು ಅದೇ ಜಾಗದಲ್ಲಿ ರೈತರು ಗಿಡ ನೆಟ್ಟಿದ್ದಾರೆ. ರಾಜ್ಯ ರೈತ ಸಂಘದ ರೈತರು ಗಿಡ ನೆಡುವ ಕಾರ್ಯಕ್ರಮ ನಡೆಸಿದ್ದು ವಿವಿಧ ತಳಿಯ ಗಿಡಗಳನ್ನು ನೆಟ್ಟಿದ್ದಾರೆ. ಪುತ್ತೂರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಮೂಲಕ ನಟ ಪ್ರಭುದೇವ ತಾಯಿಯ ಆಸೆಯನ್ನ ನೆರವೇರಿಸಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೆಂಬಾಲು ಗ್ರಾಮದಲ್ಲಿರುವ ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. 25 ಲಕ್ಷ ವೆಚ್ಚದಲ್ಲಿ ದೇಗುಲದ ಜೀರ್ಣೋದ್ಧಾರ ಮಾಡಲಾಗಿದೆ. ಮದುವೆಯಾದ ಬರೋಬ್ಬರಿ 8 ವರ್ಷದ ಬಳಿಕ ತನ್ನ 46ನೇ ವಯಸ್ಸಿನಲ್ಲಿ ಟೀಂ ಇಂಡಿಯಾ ಮಾಜಿ ಆಟಗಾರ ಅಪ್ಪನಾಗಿದ್ದಾರೆ. ಜಹೀರ್ ಖಾನ್ ಹಾಗೂ ಬಾಲಿವುಡ್ ನಟಿ ಸಾಗರಿಕಾ ಘಾಟ್ಗೆ ಮೊದಲ ಮಗುವನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ದಂಪತಿಗಳು ತಮ್ಮ ಮಗನೊಂದಿಗಿನ ಚಿತ್ರವನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.